ಸ್ನೇಹಿತರೆ ನಮಸ್ಕಾರ. ಮಹಾಭಾರತದ ಕಥಾಮಾಲಿಕೆಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಮಹಾಭಾರತದ ಅತ್ಯಂತ ಮಹತ್ವದ ಅಧ್ಯಾಯಗಳಲ್ಲಿ ಒಂದಾದ ಹಸ್ತಿನಾಪುರದ ರಾಜಕುಮಾರರಾದ ಧೃತರಾಷ್ಟ್ರ ಮತ್ತು ಪಾಂಡುರಾಜರ ವಿವಾಹಗಳ ಕುರಿತು ತಿಳಿಯೋಣ. ಕೇವಲ ವೈಯಕ್ತಿಕ ಬಂಧಗಳಾಗಿರದೆ ಮುಂದೆ ಇಡೀ ಮಹಾಭಾರತ ಯುದ್ಧಕ್ಕೆ ನಾಂದಿ ಆಡಿದ ಘಟನೆಗಳಾಗಿವೆ. ಕುರು ವಂಶದ ಭವಿಷ್ಯವನ್ನೇ ಬದಲಿಸಿದ ಈ ಘಟನೆಗಳ ಸುತ್ತ ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ. ಹಸ್ತಿನಾಪುರವು ವೈಭವದಿಂದ ಮೆರೆಯುತ್ತಿದ್ದ ಕಾಲ. ಆದರೆ ರಾಜಮನೆತನದಲ್ಲಿ ಒಂದು ಚಿಂತೆ ಮನೆ ಮಾಡಿತ್ತು. ಹಸ್ತಿನಾಪುರದ ರಾಜ ವಿಚಿತ್ರವೀರ್ಯನಿಗೆ ಮಕ್ಕಳಿಲ್ಲದೆ ಮರಣ ಹೊಂದಿದ ನಂತರ ಸತ್ಯವತಿ ದೇವಿಯು ಮತ್ತು ಭೀಷ್ಮರ ಆಜ್ಞೆಯಂತೆ ಮಹರ್ಷಿ ವೇದವ್ಯಾಸರಿಂದ ಅಂಬಿಕೆಗೆ ಧೃತರಾಷ್ಟ್ರ ಮತ್ತು ಅಂಬಾಲಿಕೆಗೆ ಪಾಂಡು ಜನಿಸಿದರು. ದಾಸಿ ಪುತ್ರನಾಗಿ ವಿದುರ ಜನಿಸಿದನು. ಧೃತರಾಷ್ಟ್ರ ಹುಟ್ಟಿನಿಂದಲೇ ಅಂಧನಾಗಿದ್ದ. ಪಾಂಡು ಆರೋಗ್ಯವಾಗಿದ್ದರೂ ಮೈಬಣ್ಣ ಸ್ವಲ್ಪ ಬಿಳಿಚಿತ್ತು. ವಿದುರನು ಜ್ಞಾನಿ ಮತ್ತು ಧರ್ಮಪರಾಯಣನಾಗಿದ್ದ. ಭೀಷ್ಮರ ನೇತೃತ್ವದಲ್ಲಿ ಗುರು ದ್ರೋಣಾಚಾರ್ಯರ ಮಾರ್ಗದರ್ಶನದಲ್ಲಿ ಈ ಮೂವರು ರಾಜಕುಮಾರರು ಉತ್ತಮ ಶಿಕ್ಷಣ ಮತ್ತು ಯುದ್ಧ ಕಲೆಗಳಲ್ಲಿ ಪರಿಣಿತಿ ಪಡೆದರು. ಈ ಮೂವರು ಪ್ರೌಢ ವ್ಯವಸ್ಥೆಗೆ ಬಂದ ನಂತರ ಕುರುವಂಶದ ಮುಂದುವರಿಕೆಗೆ ಮತ್ತು ರಾಜ್ಯದ ಭವಿಷ್ಯದ ಬಗ್ಗೆ ಭೀಷ್ಮರಿಗೆ ಚಿಂತೆಯಾಯಿತು. ಕುರುವಂಶಕ್ಕೆ ಉತ್ತರಾಧಿಕಾರಿಗಳು ಬೇಕಲ್ಲವೇ? ಅದರಲ್ಲೂ ಧೃತರಾಷ್ಟ್ರ ಅಂಧನಾಗಿದ್ದರಿಂದ ರಾಜ್ಯಾಧಿಕಾರದ ಪ್ರಶ್ನೆ ಉದ್ಭವಿಸಿತು. ಆದರೆ ಧೃತರಾಷ್ಟ್ರನಿಗೆ ಅಧಿಕಾರ ನೀಡಲಿಲ್ಲ. ಕಾರಣ ಅವನು ಅಂಧನಾಗಿದ್ದ. ಅಂಧನಾಗಿದ್ದವನಿಗೆ ರಾಜ್ಯವನ್ನು ಆಳಲು ಯೋಗ್ಯನಲ್ಲ ಎಂದು. ಆದ್ದರಿಂದ ಎರಡನೆಯವನಾದ ಪಾಂಡುರಾಜನಿಗೆ ಪಟ್ಟಾಭಿಷೇಕವಾಯಿತು. ಮೊದಲಿಗೆ ಭೀಷ್ಮರು ಅಂಧನಾದ ಧೃತರಾಷ್ಟ್ರನಿಗೆ ವಧುವನ್ನು ಹುಡುಕಲು ಹೊರಟರು. ಗಾಂಧಾರ ದೇಶದ ರಾಜ ಸುಬಲನ ಮಗಳು ಗಾಂಧಾರಿಯ ಬಗ್ಗೆ ಕೇಳಿಬಂತು. ಗಾಂಧಾರಿಯು ರೂಪವತಿ ಮಾತ್ರವಲ್ಲದೆ ಮಹಾ ತಪಸ್ವಿನಿ ಮತ್ತು ಪತಿಭಕ್ತಿ ಪರಾಯಣಳಾಗಿದ್ದಳು. ಗಾಂಧಾರಿಯು ಸೌಂದರ್ಯ ಮತ್ತು ಸದ್ಗುಣವನ್ನು ಕೇಳಿದ ಭೀಷ್ಮರು ಸ್ವತಃ ಗಾಂಧಾರ ದೇಶಕ್ಕೆ ಹೋಗಿ ಸುಬಲ ರಾಜನ ಬಳಿ ಧೃತರಾಷ್ಟ್ರನಿಗೆ ಮದುವೆಯ ಪ್ರಸ್ತಾಪವನ್ನು ಇಟ್ಟರು. ಆದರೆ ಒಂದು ಸಮಸ್ಯೆ ಇತ್ತು. ಧೃತರಾಷ್ಟ್ರನು ಅಂಧನಾಗಿದ್ದ. ಇದನ್ನು ಕೇಳಿದ ಗಾಂಧಾರಿ ಒಂದು ಮಹಾ ನಿರ್ಧಾರ ಕೈಗೊಂಡಳು. ನನ್ನ ಪತಿ ಅಂಧನಾದ್ದರಿಂದ ನಾನು ಈ ಲೋಕವನ್ನು ನೋಡುವುದಿಲ್ಲ ಎಂದು ಶಪಥ ಮಾಡಿ ತನ್ನ ಕಣ್ಣುಗಳನ್ನು ಬಟ್ಟೆಯಿಂದ ಕಟ್ಟಿಕೊಂಡಳು. ಇದು ಗಾಂಧಾರಿಯ ಮಹಾನ್ ಪತಿಭಕ್ತಿ ಮತ್ತು ತ್ಯಾಗವನ್ನು ಸಾರುತ್ತದೆ. ಗಾಂಧಾರಿ ಮತ್ತು ಧೃತರಾಷ್ಟ್ರರ ಮದುವೆಯ ಮೊದಲು ಗಾಂಧಾರಿ ಮತ್ತು ಕುರುವಂಶದ ನಡುವೆ ಯಾವುದೇ ದೊಡ್ಡ ಮಟ್ಟದ ಸಾರ್ವಜನಿಕ ವಿವಾದಗಳು ಇದ್ದ ಬಗ್ಗೆ ಮಹಾಭಾರತದಲ್ಲಿ ಸ್ಪಷ್ಟ ಉಲ್ಲೇಖವಿಲ್ಲ. ಆದರೆ ಮದುವೆಯ ಪ್ರಸ್ತಾವನೆಯ ಸಂದರ್ಭದಲ್ಲಿ ಕೆಲವು ಆಂತರಿಕ ಆತಂಕಗಳು ಮತ್ತು ನಂತರ ಶಕುನಿಯಲ್ಲಿ ಸೇಡಿನ ಭಾವನೆಗೆ ಕಾರಣವಾದ ಕೆಲವು ಘಟನೆಗಳು ಇವೆ. ಗಾಂಧಾರಿಯ ತಂದೆ ರಾಜ ಸುಬಲನಿಗೆ ಧೃತರಾಷ್ಟ್ರ ಹುಟ್ಟು ಕುರುಡನಾಗಿದ್ದರಿಂದ ತನ್ನ ಮಗಳನ್ನು ಅವನಿಗೆ ಕೊಡುವುದಕ್ಕೆ ಆರಂಭದಲ್ಲಿ ಹಿಂಜರಿಕೆ ಇತ್ತು. ಇದೇ ಒಂದು ರೀತಿಯ ಸವಾಲಾಗಿತ್ತೇ ಹೊರತು ಎರಡು ರಾಜ್ಯಗಳ ನಡುವಿನ ಸಾರ್ವಜನಿಕ ವಿವಾದಗಳಾಗಿರಲಿಲ್ಲ. ಭೀಷ್ಮರ ಪ್ರಭಾವ ಮತ್ತು ಹಸ್ತಿನಾಪುರದ ಶಕ್ತಿಯ ಕಾರಣದಿಂದ ಸುಬಲನು ಅಂತಿಮವಾಗಿ ಒಪ್ಪಿಕೊಂಡನು. ಕೆಲವು ಮಹಾಭಾರತ ಆವೃತ್ತಿಗಳ ಪ್ರಕಾರ ಗಾಂಧಾರಿಗೆ ಜ್ಯೋತಿಷ್ಯದ ಪ್ರಕಾರ ದೋಷವಿತ್ತು. ಮೊದಲ ಪತಿಗೆ ಅಕಾಲಿಕ ಮರಣವನ್ನು ತರುವ ಯೋಗವಿತ್ತೆಂದು ತಿಳಿದು ಬರುತ್ತದೆ. ಇದನ್ನು ನಿವಾರಿಸಲು ಅವಳನ್ನು ಮೊದಲು ಮೇಕೆಯೊಡನೆ ಮದುವೆ ಮಾಡಲಾಗಿತ್ತು. ನಂತರ ಆ ಮೇಕೆಯನ್ನು ಬಲಿದಾನ ಮಾಡಲಾಯಿತು ಎಂದು ಹೇಳಲಾಗುತ್ತದೆ. ಈ ವಿಷಯವನ್ನು ಭೀಷ್ಮರಿಗೆ ತಿಳಿಸದೇ ಇದ್ದಾಗ ಭೀಷ್ಮರು ಗಾಂಧಾರಿಯ ಇಡೀ ಕುಟುಂಬವನ್ನು ಸೆರೆಮನೆಗೆ ತಳ್ಳಿದರು. ಅಲ್ಲಿಗೆ ಅವರಿಗೆ ಕಡಿಮೆ ಆಹಾರವನ್ನು ನೀಡಿದ್ದರಿಂದ ಶಕುನಿ ಹೊರತುಪಡಿಸಿ ಬಹುತೇಕ ಎಲ್ಲರೂ ಸಾವನ್ನಪ್ಪಿದರು ಎಂದು ಕೆಲವು ಕಥೆಗಳು ಹೇಳುತ್ತವೆ. ಈ ಘಟನೆ ಶಕುನಿಯಲ್ಲಿ ಕುರುವಂಶದ ವಿರುದ್ಧ ದ್ವೇಷವನ್ನು ಹುಟ್ಟುಹಾಕಿತು ಅಥವಾ ಸಂಘರ್ಷಕ್ಕೆ ಹತ್ತಿರವಾದ ಅಂಶವಾಗಿದೆ. ಗೌರವ ಸೂಚಿಸುವ ಸಲುವಾಗಿ ತಾನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿರುವುದನ್ನು ಕಂಡು ಶಕುನಿಗೆ ಅಪಾರ ದುಃಖವಾಯಿತು. ಗಾಂಧಾರಿಯು ಶಿವನ ಭಕ್ತಳಾಗಿದ್ದಳು ಮತ್ತು ಶಿವನಿಂದ 100 ಮಕ್ಕಳನ್ನು ಹೊಂದುವ ವರವನ್ನು ಪಡೆದಿದ್ದಳು ಎಂದು ಹೇಳಲಾಗುತ್ತದೆ. ಈ ವರವು ಕೌರವರ ಜನನಕ್ಕೆ ಆಧಾರವಾಯಿತು. ಕೆಲವು ವ್ಯಾಖ್ಯಾನಗಳ ಪ್ರಕಾರ ಗಾಂಧಾರಿಯನ್ನು ಬುದ್ಧಿವಂತಿಕೆಯ ದೇವತೆಯಾದ ಮಾಯತಿಯ ಅವತಾರವೆಂದು ಪರಿಗಣಿಸಲಾಗುತ್ತದೆ. ನಂತರ ಕುಂತಿ ಮತ್ತು ಪಾಂಡುವಿನ ಮದುವೆಯ ಸಮಯ. ಮೊದಲಿಗೆ ಕುಂತಿಯ ಪೂರ್ವಾಪರಗಳನ್ನು ತಿಳಿದುಕೊಳ್ಳೋಣ. ಕುಂತಿ ಮೂಲ ಹೆಸರು ಋತ. ಇವಳು ಯಾದವ ವಂಶದ ಶೂರಸೇನ ರಾಜನ ಮಗಳು ಮತ್ತು ಶ್ರೀಕೃಷ್ಣನ ತಂದೆಯಾದ ವಾಸುದೇವನ ಸಹೋದರಿ. ಶೂರಸೇನನು ತನ್ನ ಸ್ನೇಹಿತನಾದ ಕುಂತಿಭೋಜನ ರಾಜನಿಗೆ ಮಕ್ಕಳಿಲ್ಲದ ಕಾರಣ ಕುಂತಿಯನ್ನು ದತ್ತು ನೀಡುತ್ತಾನೆ. ಹೀಗಾಗಿ ಕುಂತಿಯು ಕುಂತಿಭೋಜನ ಮಗಳಾಗಿ ಕುಂತಿ ಎಂದು ಹೆಸರು ಪಡೆಯುತ್ತಾಳೆ. ಕುಂತಿ ಚಿಕ್ಕವಳಾಗಿದ್ದಾಗ ದುರ್ವಾಸ ಮುನಿಗಳು ಕುಂತಿಭೋಜನ ಅರಮನೆಗೆ ಬರುತ್ತಾರೆ. ಕುಂತಿಯು ಭಕ್ತಿ ಮತ್ತು ಶ್ರದ್ಧೆಯಿಂದ ದೂರ್ವಾಸರ ಸೇವೆ ಮಾಡುತ್ತಾಳೆ. ಕುಂತಿಯ ಸೇವೆಯಿಂದ ಸಂತುಷ್ಟರಾದ ದೂರ್ವಾಸರು ಕುಂತಿಗೆ ಒಂದು ವಿಶೇಷ ಮಂತ್ರವನ್ನು ಉಪದೇಶಿಸುತ್ತಾರೆ. ಈ ಮಂತ್ರದ ಮೂಲಕ ಯಾವುದೇ ದೇವತೆಯನ್ನು ಆಹ್ವಾನಿಸಿದರೆ
ಆ ದೇವತೆಯಿಂದ ಕುಂತಿಗೆ ಮಕ್ಕಳಾಗುತ್ತಾರೆ ಎಂಬ ವರವನ್ನು ನೀಡುತ್ತಾರೆ. ಕುಂತಿ ತನ್ನ ಕುತೂಹಲದಿಂದ ಸೂರ್ಯದೇವರನ್ನು ಆಹ್ವಾನಿಸುತ್ತಾಳೆ. ಅವಿವಾಹಿತೆಯಾಗಿದ್ದಾಗಲೇ ಕರ್ಣನಿಗೆ ಜನ್ಮ ನೀಡುತ್ತಾಳೆ. ಆದರೆ ಲೋಕನಿಂದನೆಗೆ ಹೆದರಿ ಕುಂತಿಯು ಕರ್ಣನನ್ನು ಒಂದು ಬುಟ್ಟಿಯಲ್ಲಿ ಇಟ್ಟು ನದಿಯಲ್ಲಿ ತೇಲಿಬಿಡುತ್ತಾಳೆ. ಕುಂತಿಭೋಜ ರಾಜನು ತನ್ನ ಮಗಳು ಕುಂತಿಗೆ ಸ್ವಯಂವರವನ್ನು ಏರ್ಪಡಿಸುತ್ತಾನೆ. ಈ ಸ್ವಯಂವರಕ್ಕೆ ಅನೇಕ ರಾಜರು ಮತ್ತು ರಾಜಕುಮಾರರು ಆಗಮಿಸುತ್ತಾರೆ. ಪಾಂಡುರಾಜನಿಗೂ ಆಹ್ವಾನ ತಲುಪುತ್ತದೆ ಮತ್ತು ಸ್ವಯಂವರ ಮಂಟಪಕ್ಕೆ ಬರುತ್ತಾನೆ. ಮಹಾಸಾಧ್ವಿ ಕುಂತಿಯು ಅನೇಕ ರಾಜರ ನಡುವೆ ತನ್ನ ಗುಣಗಳಿಂದ ಪಾಂಡುರಾಜನನ್ನು ಮೆಚ್ಚಿ ಅವನ ಕೊರಳಿಗೆ ಸ್ವಯಂವರ ಮಾಲಿಕೆಯನ್ನು ಹಾಕಿ ಒರೆಸುತ್ತಾಳೆ. ಹೀಗೆ ಕುಂತಿಯು ಹಸ್ತಿನಾಪುರದ ಮಹಾರಾಣಿಯಾಗಿ ಪಾಂಡುವಿನ ಮೊದಲ ಪತ್ನಿಯಾಗುತ್ತಾಳೆ. ನಂತರದಲ್ಲಿ ಪಾಂಡುರಾಜನು ಮಧುರಾ ದೇಶದ ರಾಜ ಶಲ್ಯನ ತಂಗಿ ಮಾದ್ರಿಯನ್ನು ಎರಡನೇ ಪತ್ನಿಯಾಗಿ ಸ್ವೀಕರಿಸುತ್ತಾನೆ. ಪಾಂಡುರಾಜನು ಒಮ್ಮೆ ಬೇಟೆಗೆ ತೆರಳಿದಾಗ ಕಿಂದ ಮಹರ್ಷಿ ಮತ್ತು ಅವನ ಪತ್ನಿ ಜಿಂಕೆ ರೂಪದಲ್ಲಿ ವಿಲಾಸದಲ್ಲಿದ್ದಾಗ ತಿಳಿಯದೆ ಬಾಣ ಹೂಡಿ ಅವರನ್ನು ಕೊಲ್ಲುತ್ತಾನೆ. ಇದರಿಂದ ಕೋಪಗೊಂಡ ಕಿಂದಮ ಮಹರ್ಷಿಯು ನೀನು ನಿನ್ನ ಪತ್ನಿಯನ್ನು ಕೂಡಿದಾಗ ನಿನಗೆ ಮರಣ ಬರುವುದು ಎಂದು ಶಾಪ ನೀಡುತ್ತಾನೆ. ಈ ಶಾಪದಿಂದ ಪಾಂಡುರಾಜನು ಮಕ್ಕಳನ್ನು ಪಡೆಯಲು ಅಶಕ್ತನಾಗುತ್ತಾನೆ. ಸಂತಾನವಿಲ್ಲದೆ ದೇವಲೋಕ ಪ್ರಾಪ್ತಿಯಾಗುವುದಿಲ್ಲ ಎಂದು ತಿಳಿದ ಪಾಂಡು ಚಿಂತೆಗೀಡಾಗುತ್ತಾನೆ. ಆಗ ಕುಂತಿಯು ತನಗೆ ದುರ್ವಾಸರು ನೀಡಿದ ಮಂತ್ರದ ಬಗ್ಗೆ ತಿಳಿಸುತ್ತಾಳೆ. ಪಾಂಡುವಿನ ಅನುಮತಿ ಪಡೆದು ಕುಂತಿಯು ಈ ಮಂತ್ರವನ್ನು ಬಳಸಿ ಬೇರೆ ಬೇರೆ ದೇವತೆಗಳಿಂದ ಮಕ್ಕಳನ್ನು ಪಡೆಯುತ್ತಾಳೆ. ಧರ್ಮದೇವರ ಆಹ್ವಾನದಿಂದ ಯುಧಿಷ್ಠರನ ಜನನವಾಗುತ್ತೆ. ವಾಯುದೇವನ ಆಹ್ವಾನದಿಂದ ಭೀಮಸೇನನ ಜನನವಾಗುತ್ತೆ. ಇಂದ್ರನ ಆಹ್ವಾನದಿಂದ ಅರ್ಜುನನು ಜನಿಸುತ್ತಾನೆ. ಪಾಂಡುರಾಜನ ಮನವಿಯ ಮೇರೆಗೆ ಕುಂತಿಯು ಮಾದ್ರಿಗೂ ಮಂತ್ರಗಳನ್ನು ಕಲಿಸುತ್ತಾಳೆ. ಮಾದ್ರಿಯು ಅಶ್ವಿನಿ ದೇವತೆಗಳನ್ನು ಆಹ್ವಾನಿಸಿ ನಕುಲ ಮತ್ತು ಸಹದೇವರನ್ನು ಪಡೆಯುತ್ತಾಳೆ. ಮಕ್ಕಳಿಲ್ಲದಿದ್ದರೂ ದೈವಶಕ್ತಿಯಿಂದ 5 ಪಾಂಡವರು ಜನಿಸುತ್ತಾರೆ. ಇವರು ಪಾಂಡುರಾಜನ ಮಕ್ಕಳಾದ್ದರಿಂದಲೇ ಪಾಂಡವರು ಎಂದು ಕರೆಯಲ್ಪಟ್ಟರು. ನಂತರ ವಿದುರ ಮಹಾಭಾರತದ ಪ್ರಮುಖ ಮತ್ತು ಜ್ಞಾನಿ ಪಾತ್ರಗಳಲ್ಲಿ ವಿದುರ ಸಹ ಒಬ್ಬ. ವಿದುರನು ಸುಲಭ ಎಂಬುವವರನ್ನು ಮದುವೆಯಾದನು. ಸುಲಭಳು ದೇವಕ ರಾಜನ ಇವನು ದೇವಕಿಯ ತಂದೆ ಮತ್ತು ಕೃಷ್ಣನ ಅಜ್ಜ. ದೇವಕ ರಾಜನ ಶೂದ್ರ ಮಹಿಳೆಯಿಂದ ಜನಿಸಿದ ಮಗಳು. ಭೀಷ್ಮರು ಸುಬಲಳನ್ನು ತನ್ನ ತಂದೆಯ ಮನೆಯಿಂದ ಹಸ್ತಿನಾಪುರಕ್ಕೆ ಕರೆತಂದು ಮದುವೆ ಮಾಡಿಸಿದರು. ವಿದುರ ಮತ್ತು ಸುಲಭ ದಂಪತಿಗಳಿಗೆ ಅನಾಸವ ಮತ್ತು ಅನುಕೇತು ಎಂಬ ಪುತ್ರರು ಮತ್ತು ಅಂಬಾವತಿ ಎಂಬ ಪುತ್ರಿ ಇದ್ದರು. ಆದರೂ ಪಾಂಡುರಾಜನಿಗೆ ಮೊದಲನೇ ಪತ್ನಿಯಾಗಿ ಕುಂತಿ ಇರಬೇಕಾದರೆ ಎರಡನೇ ಪತ್ನಿ ಮಾದ್ರಿಯ ಅವಶ್ಯಕತೆ ಇತ್ತ. ಹಂಗಾದ್ರೆ ಮಾದ್ರಿ ಯಾರು? ಇದರ ಪೂರ್ಣ ವಿವರವನ್ನು ತಿಳಿಯೋಣ ಬನ್ನಿ. ಮಾದ್ರಿ ಮಹಾಭಾರತ ಪ್ರಮುಖ ಪಾತ್ರಗಳಲ್ಲಿ ಒಬ್ಬಳು. ಇವಳು ಮಧುರಾ ದೇಶದ ರಾಜಕುಮಾರಿ ಮತ್ತು ಪಾಂಡುವಿನ ಎರಡನೇ ಹೆಂಡತಿ, ನಕುಲ ಮತ್ತು ಸಹದೇವರ ತಾಯಿ. ಇವಳ ಮದುವೆ ಭೀಷ್ಮರು ಪಾಂಡುವಿಗಾಗಿ ವಧುವನ್ನು ಹುಡುಕುತ್ತಾ ಮಧುರಾ ದೇಶ ಪ್ರಯಾಣಿಸುತ್ತಾರೆ. ಮಧುರಾ ದೇಶದ ರಾಜ ಶಲ್ಯನು ಮಾದ್ರಿಯ ಅಣ್ಣ ಮತ್ತು ಭೀಷ್ಮರ ನಡುವೆ ಉತ್ತಮ ಸ್ನೇಹ ಬೆಳೆಯುತ್ತದೆ. ಶಲ್ಯನು ತನ್ನ ತಂಗಿ ಮಾದ್ರಿಯನ್ನು ಪಾಂಡುವಿಗೆ ಎರಡನೇ ವಿವಾಹ ಮಾಡಿಕೊಡಲು ಒಪ್ಪುತ್ತಾನೆ. ಮಾದ್ರಿಯು ಅತ್ಯಂತ ಸುಂದರ ಸ್ತ್ರೀಯಾಗಿದ್ದಳು. ಅವಳ ಸೌಂದರ್ಯ ಮತ್ತು ರಾಜಕೀಯ ಮೈತ್ರಿಯ ಅಗತ್ಯವನ್ನು ಗಮನಿಸಿದ ಭೀಷ್ಮರು ಪಾಂಡುವಿಗೆ ಮಾದ್ರಿಯನ್ನು ವಿವಾಹ ಮಾಡಿಸಲು ಒಪ್ಪುತ್ತಾರೆ. ಮಧುರಾ ದೇಶದ ಒಂದು ಸಂಪ್ರದಾಯದ ಪ್ರಕಾರ ವಧುವಿನ ಕಡೆಯವರು ವರನ ಕಡೆಯಿಂದ ಉಡುಗೊರೆಗಳನ್ನು ವರದಕ್ಷಿಣೆ ರೂಪದಲ್ಲಿ ಪಡೆಯುವುದು ವಾಡಿಕೆಯಾಗಿತ್ತು. ಆದ್ದರಿಂದ ಭೀಷ್ಮರು ಶಲ್ಯನಿಗೆ ಹೇರಳವಾದ ಸಂಪತ್ತು, ಚಿನ್ನ, ಆನೆಗಳು ಮತ್ತು ಕುದುರೆಗಳನ್ನು ನೀಡಿ ಮಾದ್ರಿಯನ್ನು ಹಸ್ತಿನಾಪುರಕ್ಕೆ ಕರೆತಂದು ಪಾಂಡುವಿಗೆ ಎರಡನೇ ಮದುವೆ ಮಾಡಿಸುತ್ತಾರೆ. ಪಾಂಡು ಮಹಾರಾಜನು ಕುಂತಿಯ ನಂತರ ಮಾದ್ರಿಯನ್ನು ಎರಡನೇ ಪತ್ನಿಯಾಗಿ ಮದುವೆಯಾಗುತ್ತಾನೆ. ಮಾದ್ರಿಯ ಆಗಮನದಿಂದ ಪಾಂಡು ಸಂತೋಷಗೊಂಡಿರುತ್ತಾನೆ. ಪಾಂಡುರಾಜನು ಒಂದು ದಿನ ಕಾಡಿನಲ್ಲಿ ಬೇಟೆಯಾಡುತ್ತಿದ್ದಾಗ ಋಷಿಯೊಬ್ಬರು ಮತ್ತು ಅವರ ಪತ್ನಿ ಜಿಂಕೆಯ ರೂಪದಲ್ಲಿ ಸಂಭೋಗಿಸುತ್ತಿದ್ದಾಗ ಪಾಂಡು ಆ ಜಿಂಕೆಗಳನ್ನು ಬಾಣದಿಂದ ಹೊಡೆಯುತ್ತಾನೆ. ಇದರಿಂದ ಕೋಪಗೊಂಡ ಋಷಿಯು ನೀನು ನಿನ್ನ ಪತ್ನಿಯೊಂದಿಗೆ ಸಂಭೋಗಿಸಿದರೆ ನಿನ್ನ ಮರಣವಾಗುವುದು ಎಂದು ಶಾಪ ನೀಡುತ್ತಾನೆ. ಈ ಶಾಪದಿಂದಾಗಿ ಪಾಂಡು ಮಕ್ಕಳನ್ನು ಪಡೆಯಲು ಅಸಮರ್ಥನಾಗುತ್ತಾನೆ. ಒಂದು ದಿನ ಪಾಂಡು ಕಾಡಿನಲ್ಲಿ ಮಾದ್ರಿಯ ಸೌಂದರ್ಯಕ್ಕೆ ಮಾರುಹೋಗಿ ಋಷಿಯ ಶಾಪವನ್ನು ಮರೆತು ಅವಳೊಂದಿಗೆ ಸಂಭೋಗಿಸಲು ಪ್ರಯತ್ನಿಸುತ್ತಾನೆ. ಶಾಪದ ಪರಿಣಾಮವಾಗಿ ಪಾಂಡು ತಕ್ಷಣವೇ ಮರಣ ಹೊಂದುತ್ತಾನೆ. ಇದರಿಂದ ತೀವ್ರ ದುಃಖಿತಳಾದ ಮಾದ್ರಿಯು ತನ್ನಿಂದಲೇ ಪಾಂಡು ಮರಣ ಹೊಂದಿದನು ಎಂದು ಭಾವಿಸಿ ಪಾಂಡುವಿನ ಚಿತೆಗೆ ಹಾರಿ ಸತಿ ಸಹಗಮನ ಮಾಡುತ್ತಾಳೆ. ತನ್ನ ಅವಳಿ ಮಕ್ಕಳನ್ನು ಕುಂತಿಯ ಆರೈಕೆಗೆ ಒಪ್ಪಿಸುತ್ತಾಳೆ. ಮದುವೆಯ ರಾಜಕೀಯ ಮೈತ್ರಿಯು ಒಂದು ಭಾಗವಾಗಿದ್ದರೂ ಅವಳ ಪ್ರೇಮ, ತ್ಯಾಗ ಮತ್ತು ಅಂತಿಮವಾಗಿ ಪತಿಯೊಂದಿಗೆ ಸಾವನ್ನು ಆಲಂಗಿಸಿದ್ದುದು ಮಹಾಭಾರತದಲ್ಲಿ ಅವಳ ಪಾತ್ರವನ್ನು ಶಾಶ್ವತವಾಗಿಸಿದೆ. ಇದು ಗೆಳೆಯರೇ ಮಹಾಭಾರತದ ಭಾಗ 2ರ ವಿಶ್ಲೇಷಣೆ. ಮುಂದಿನ ಭಾಗದಲ್ಲಿ ಮೂರನೇ ಭಾಗವನ್ನು ನೋಡೋಣ. ಅದಕ್ಕಾಗಿ ನಮ್ಮ ಈ ಚಾನೆಲ್ ಇಷ್ಟವಾಗಿದ್ದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.